ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂ ತ್ರಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ. ನಮಸ್ಕಾರ. ಇವತ್ತಿನ ದಿವಸ ನಾವು ಜಲಶಂಕರ ದೇವಸ್ಥಾನವನ್ನು ನೋಡೋಣ. ಗಂಗಾ ಮತ್ತು ಈಶ್ವರರ ಪುಣ್ಯ ಸಂಗಮದ ಸ್ಥಳ ಈ ಜಲಶಂಕರ. ಇದು ಕರ್ನಾಟಕ ರಾಜ್ಯದ ಗದಗ ನಗರದಿಂದ ಸುಮಾರು 10 ಕಿಲೋಮೀಟರ್ ದೂರದಲ್ಲಿ ಅಥವಾ ನಾಗಾವಿ ಎಂಬ ಹಳ್ಳಿಯಿಂದ 2 ಕಿಲೋಮೀಟರ್ ದೂರದಲ್ಲಿ ಕಪ್ಪತಗುಡ್ಡಗಳ ಸರಣಿಯಲ್ಲಿ ಇರುವಂತಹ ಸ್ಥಳ ಜಲಶಂಕರ ದೇವಸ್ಥಾನ. ಇಲ್ಲಿ ಇರುವಂತಹ ಅಂತರ್ಜಲದ ಪ್ರದೇಶದಲ್ಲಿರುವ ಶಂಕರನೇ ಜಲಶಂಕರ. ಅಂತರ್ಜಲದ ಪ್ರದೇಶದಲ್ಲಿರುವಂತಹ ಶಂಕರ. ಈ ಪುಣ್ಯಕ್ಷೇತ್ರವು ಸಾಕಷ್ಟು ಪ್ರಕೃತಿಯ ಸೌಂದರ್ಯವನ್ನು ಹೊಂದಿದೆ. ಇಲ್ಲಿ ಇರುವಂತಹ ಜಲ ದೇವಸ್ಥಾನದಿಂದ ಸುಮಾರು ಅರ್ಧ ಕಿಲೋಮೀಟರ್ ದೂರದಲ್ಲಿ ಒಂದು ಕುಂಡದಲ್ಲಿ ಹೋಗಿ ಶೇಖರಣೆಗೊಳ್ಳುತ್ತದೆ. ಅದಕ್ಕೆ ಬ್ರಹ್ಮಕುಂಡ ಅಂತ ಹೆಸರು. ಇಲ್ಲಿ ಸಾಕಷ್ಟು ಜನ ಈ ಪವಿತ್ರ ಸ್ನಾನವನ್ನು ಬಯಸಿ ಈ ಕುಂಡದ ಸ್ನಾನಕ್ಕಾಗಿ ಬರ್ತಾರೆ ಮತ್ತು ಜನರು ಈ ಪವಿತ್ರ ಸ್ನಾನಕ್ಕಾಗಿ ದೂರ ದೂರದಿಂದ ಬರ್ತಾರೆ. ಈ ಪವಿತ್ರ ಸ್ಥಳದ ಜಾತ್ರೆಯು ಪ್ರತಿ ವರ್ಷ ಸಂಕ್ರಾಂತಿಯ ದಿನದಂದು ನೆರವೇರುತ್ತದೆ. ಮೊದಲಿಗೆ ಸಹಸ್ರ ಬಿಲ್ವಾರ್ಚನೆಯೊಂದಿಗೆ ಪ್ರಾರಂಭವಾಗಿ ನಂತರ ಅಭಿಷೇಕ, ನಂತರ ಬಂದಂತಹ ನೆರೆದಿರುವಂತಹ ಭಕ್ತಾದಿಗಳಿಗೆ ಅನ್ನ ದಾಸೋಹ ಇಲ್ಲಿ ನೆರವೇರುತ್ತೆ. ಮತ್ತು ಶ್ರಾವಣ ಮಾಸದಲ್ಲಿ ಪ್ರತಿ ದಿವಸ ವಿಶೇಷ ಪೂಜಾ ವ್ಯವಸ್ಥೆ ಇರುತ್ತೆ. ಇದುವೇ ಆ ಜಲಶಂಕರ ದೇವಸ್ಥಾನ. ಈ ಪುಣ್ಯಭೂಮಿ ಋಷಿಗಳ ತಪೋಭೂಮಿಯಾಗಿದೆ. ಆ ಒಂದು ಅನುಭವ ತಾವು ಈ ಪ್ರದೇಶಕ್ಕೆ ಭೇಟಿ ಕೊಟ್ಟಾಗಲೇ ತಮ್ಮ ಅನುಭವಕ್ಕೆ ಬರುವುದಾಗಿದೆ. ತಾವು ಈ ಪ್ರದೇಶದ ದರ್ಶನ ಇಚ್ಛಿಸಿದಲ್ಲಿ ಮಳೆಗಾಲದಲ್ಲಿ ಬಂದರೆ ಪ್ರಭು ಜಲಶಂಕರನ ದರ್ಶನ ಜೊತೆಗೆ ಈ ಕಪ್ಪತಗುಡ್ಡದ ಪ್ರಕೃತಿ ಸೌಂದರ್ಯವನ್ನು ತಾವು ಸವಿಯಬಹುದಾಗಿದೆ. ಜಲಶಂಕರನ ಕೃಪಾಶೀರ್ವಾದ ತಮ್ಮ ಮತ್ತು ನಮ್ಮೆಲ್ಲರ ಮೇಲೂ ಸದಾ ಇರಲಿ ಎಂದು ಆಶಿಸುತ್ತಾ ಈ ಒಂದು ಕಿರು ಮಾಹಿತಿಯನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.